ಯಾರು ನೀನು? ಎಲ್ಲಿದ್ಯಾ? ಯಾಕೆ ನನ್ನ ಕಣ್ಮುಂದೆ ಬಂದೆ? ನಾನು ಯಾಕೆ ಒಂದೇ ಉಸಿರಲ್ಲಿ ಓಡ್ ಬಂದೆ ಗೊತ್ತಾ? ನನ್ನ ಎಡ್ಗಣ್ ಆಗ್ಲಿಂದ ಅದರ್ತಿದೆ. ಎಡ್ಗಣ್ ಅದರ್ತಿದೆ ಅಂದ್ರೆ ಏನ್ ಅರ್ಥ ಹೇಳು? ಹಾ, ಯಾರೋ ನನ್ನನ್ನ ನೆನೆಸ್ಕೋತಿದ್ದಾರೆ ಅಂತ ಅರ್ಥ. ನಾನು ಆಗ್ಲಿಂದ ನಮ್ಮ ಯಜಮಾನ್ರನ್ನೇ ನೆನೆಸ್ಕೋತಿದ್ದೀನಿ. ಹಾಗೆ ಅವರು ನನ್ನ ನೆನೆಸ್ಕೋತಿರ್ತಾರಲ್ವಾ? ಇಷ್ಟ ಹೊತ್ತಿಗೆ ನಾನು ಅವ್ರ ಕಣ್ಮುಂದೆ ಇರ್ತೀನಲ್ವಾ? ನಿನ್ನ ಕಣ್ಣಲ್ಲಿ ಅದು ಎಷ್ಟು ಸತ್ಯ ಅಡಗಿದೋ ನನಗೆ ಗೊತ್ತಿಲ್ಲ. ನಿಜ ಹೇಳು, ನೀನು ಇಲ್ಲೇ ಎಲ್ಲೋ ಸುತ್ತಮುತ್ತ ಕದ್ದು ಮುಚ್ಚಿ ಓಡಾಡ್ತಾ ನನ್ನ ನೋಡ್ತಾ ಇದೆಯಾ ಅಲ್ವಾ? ನಿನ್ನ ದೃಷ್ಟಿ ನನ್ನ ಮೇಲಿದೆ ಅನ್ನೋ ಭಾವನೆ ಬರ್ತಾ ಇದೆ. ನೀನು ಇಲ್ಲೇ ಎಲ್ಲೋ ಇದೆಯಾ ಅಲ್ವಾ? ಸದಾ ಸೂರ್ಯನ್ ಸುತ್ತ ಸುತ್ತೋ ಭೂಮಿ ಥರ, ನಿನ್ ಸುತ್ತ ಸುತ್ತೋ ದುಂಬಿ ಥರ ನಾನು ನಮ್ಮ ಯಜಮಾನ್ರ ಸುತ್ತ ಇರೋ ಹಾಗಾಗಿದೆ. ಎಷ್ಟೇ ಕೆಲಸ ಇರಲಿ ನನ್ನ ದೃಷ್ಟಿ ಕದ್ದು ಮುಚ್ಚಿ ಅವ್ರ ಮೇಲೆ ಇರುತ್ತೆ. ನೂರಾರು ಜನದ ಮಧ್ಯೆ ನಿಂತರೂ ಅವರೇ ಕಾಣಿಸ್ತಾರೆ. ಅವ್ರನ್ನ ಸದಾ ರಕ್ಷಿಸೋದೇ ನನ್ನ ಕೆಲಸ ಅಲ್ವಾ? ನೀನು ಈ ಥರ ಕೆಲಸ ಮಾಡೋದು ಸರಿನಾ? ನನ್ನ ಬದುಕಲ್ಲಿ ಬಿರುಗಾಳಿ ಎಬ್ಸೋ ಅಧಿಕಾರ ಕೊಟ್ಟೋರು ಯಾರು ನಿನಗೆ? ನಿನ್ನ ಬಗ್ಗೆ ನನಗೆ ಹುಚ್ಚಿಡ್ಸೋ ಅಧಿಕಾರ ಕೊಟ್ಟೋರು ಯಾರು? ನೋಡು, ನನ್ನ ಆಡಿಸಿ ಪೀಡಿಸಿ ಕಾಟ ಕೊಡೋ ಹಕ್ಕು ಕೊಟ್ಟೋರು ಯಾರು ಹೇಳು? ದೇವ್ರು. ಆ ದೇವ್ರೇ ಇದೆಲ್ಲ ಮಾಡ್ತಿರೋದು ನಂಗೆ ಗೊತ್ತು. ಆ ದೇವ್ರ ತರ್ಲೆ. ನಾನು ನಮ್ಮ ಯಜಮಾನ್ರು ಬೊಂಬೆಗಳು. ನಮ್ಮನ್ನ ಆಡಿಸ್ತಿರೋನು ಆ ದೇವ್ರು. ನಾವು ಆಡ್ತಿದೀವಷ್ಟೆ. ಅವ್ರನ್ನ ರಕ್ಷಿಸೋ ಹಕ್ಕು, ಅವ್ರಿಗೆ ಸೇವೆ ಮಾಡೋ ಅಧಿಕಾರ ಎರಡನ್ನೂ ನನಗೆ ಕೊಟ್ಟಿದ್ದಾನೆ. ನನ್ನ ಬದುಕಿನ ಜವಾಬ್ದಾರಿನ ಅವ್ರ ಹೆಗಲ್ ಮೇಲೆ ಹಾಕಿದ್ದಾನೆ. ನನ್ನ ನಿದ್ದೆ ಬಿಟ್ಟು ಕೆಲಸ ಕಾರ್ಯ ಬಿಟ್ಟು ನಿನ್ನನ್ನು ಹುಡ್ಕೋ ಜವಾಬ್ದಾರಿ ಏನಂದ? ಒಂದಂತೂ ಸತ್ಯ, ಏನಾದರೂ ನೀನು ನನ್ನ ಎದುರಿಗೆ ಬಂದು ನಿಂತು ನನ್ನ ಕೈಗೆ ಸಿಕ್ಕಿದ್ರೆ ನನ್ನ ಪ್ರೀತಿಲಿ ನಾನು ನಿನ್ನ ಸೆರೆ ಹಿಡ್ದಾಕ್ಬಿಡ್ತೀನಿ ನೋಡು. ಬಂದಿಯಾಗಿ ಹೋಗ್ತೀಯಾ, ಜಾಮೀನು ಕೊಡೋದಕ್ಕೂ ಯಾರೂ ಬರೋದಿಲ್ಲ. ಈಗಾಗಲೇ ನನ್ನ ಮನಸ್ಸಲ್ಲಿ ಅವ್ರ ನೆರಳಲ್ಲಿ ನಾನು ಬಂದಿಯಾಗಿ ಹೋಗಿದ್ದೀವಿ. ಇದು ಜೀವಾವಧಿ ಅನುಭವಿಸೋ ಸಿಹಿ ಸಂಕಟವಾಗಿರಲಿ, ನಾನು ಅಷ್ಟೇ ಬೇಡ್ಕೊಳ್ಳೋದು. ಎಲ್ಲೋ ಕೂತು ನಾನು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲದೆ ಉತ್ತರ ಕೊಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಈ ಅನುಭವಕ್ಕೆ ಸ್ಪಂದಿಸ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಎದುರಿಗೆ ನಿಂತು ಹೇಳೋ ಕಾಲ ಬರಲಿ. ಹೂವೆ, ನೀನು ನನಗೆ ಸಹಾಯ ಮಾಡ್ತೀಯಾ? ಇಷ್ಟೊತ್ತು ನಾನು ನಿನ್ಗೇನು ಹೇಳ್ದೆ ಇದನ್ನೆಲ್ಲ ನಮ್ಮ ಯಜಮಾನ್ರಿಗೆ ತಲುಪಿಸ್ತೀಯಾ? ಸದ್ಯಕ್ಕೆ ನೀನು ನನಗೆ ಸಹಾಯ ಮಾಡು. ಮುಂದೆ ಒಂದಿನ ಇದನ್ನೆಲ್ಲ ನಾನೇ ಅವ್ರ ಹತ್ರ ಹೇಳ್ತೀನಿ. ನಿನ್ನಾಣೆಗೂ ಆ ಕಾಲ ಬೇಗ ಬರಲಿ ಅಂತ ಬೇಡ್ಕೋ. ಪ್ರೀತು, ಬ್ರೋ,
ಬ್ರೋ ಇದೇನಿದ್ ನಿಜಾನೋ ಕನ್ಸೋ? ಸಾಕ್ಷಾತ್ ಆದಿತ್ಯ ಮಹಾರಾಜ್ ಈ ಹುಲು ಮಾನವ ಪ್ರೀತಿ ರೂಮಿಗೆ ಬಂದಿದ್ದಾನೆ ಅಂದ್ರೆ ದೇವ್ರೆ ಭಕ್ತನ ಮನೆಗೆ ಬಂದು ದರ್ಶನ ಕೊಟ್ಟಂಗಾಯ್ತು. ಏನ್ ವಿಶೇಷ, ಏನ್ ಸುದ್ದಿ, ತಡ್ಕೊಳಕ್ ಆಗ್ತಿಲ್ಲ, ಹೇಳು ಬ್ರೋ. ಅಂಥದ್ದೇನಿಲ್ಲ ಪ್ರೀತು, ಹಾ, ನೀನು ಯಾವ ಡ್ರೆಸ್ ಹಾಕಿದ್ಯಾ ಅಂತ ಚೆಕ್ ಮಾಡೋಣ ಅಂತ ಬಂದೆ. ನಾನು ಹಾಕಿರೋ ಡ್ರೆಸ್ ಬ್ರೋ, ಒಂದ್ಸತಿ ಜೋರಾಗಿ ನಕ್ಬಿಡ್ಲಾ ಪ್ಲೀಸ್? ಪ್ರೀತು, ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಯಾವ ಡ್ರೆಸ್ ಹಾಕ್ತೀಯಾ, ಯಾವ ಪರ್ಫ್ಯೂಮ್ ಹಾಕ್ತೀಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಕೆ, ಬಂದಿದ್ದಾಯ್ತು, ನೋಡಿದ್ದಾಯ್ತು. ಈಗ ಮ್ಯಾಟ್ರಿಗೆ ಬರೋಣ ಬ್ರೋ. ಬ್ರೋ, ನಿನಗೆ ಈ ಡವ್ಗಳೆಲ್ಲ ಕಚ್ಚಕ್ಕೆ ಬರಲ್ಲ ಬ್ರೋ. ಪ್ಲೀಸ್ ಕಮ್ ಟು ದ ಪಾಯಿಂಟ್. ಪ್ರೀತು, ಈ ಕನಸುಗಳು ಎಷ್ಟು ವಿಚಿತ್ರ ಅಲ್ವಾ? ಹೌದೌದು, ಹುಡುಗಿರು ಬಂದ್ಬಿಟ್ರಂತೂ ಕಲರ್ ಕಲರ್ ಕನಸುಗಳು, ವಿಚಿತ್ರ, ವಿಸ್ಮಯ, ಹೀಗೂ ಉಂಟೆ ಕನಸುಗಳು. ನಮ್ಮ ಕನಸುಗಳಲ್ಲಿ ಬರ್ತಾರಲ್ಲ ಪ್ರೀತು, ಅವರೆಲ್ಲ ನಮಗೆ ಗೊತ್ತಿರೋರೇನಾ? ನನಗಂತೂ ಗೊತ್ತಿರೋರೇ ಬರೋರು. ಅವಾಗವಾಗ ಹೀರೋಯಿನ್ಸ್ ಎಲ್ಲ ಬಂದ್ಬಿಡ್ತಾರೆ, ಗೊತ್ತಾ? ಅಂದರೆ ಬಂದವರಲ್ಲಿ ಪದೇ ಪದೇ ಬರ್ತಾರಲ್ಲ, ಅವ್ರಿಗೇನು ಹೇಳೋದು? ಹೇಳೋದೇನಿಲ್ಲ ಬ್ರೋ, ಪದೇ ಪದೇ ಕನ್ಸಲ್ಲಿ ಹಾಕಿ ಬರ್ತೀರಾ ಅಂತ ಕಾಸು ಕೇಳ್ಬೇಕಷ್ಟೇ. ತಮಾಷೆ ಮಾಡಬೇಡ ಪ್ರೀತು. ನಾವು ಕಣ್ಮುಚ್ಚಿ ಯೋಚನೆ ಮಾಡಿದಾಗ ಕನ್ಸಲ್ಲಿ ಬಂದು ಕೊನೆ ತನಕ ಉಳಿತಾರಲ್ಲ ಅಂಥವ್ರು. ಅದೇ, ಅವ್ರ ಜೊತೆ ಒಂದು ಕ್ಷಣ ಕಳೆಯೋಕ್ಕೋಸ್ಕರ 100 ಸಾವನ್ನ ಗೆದ್ದು ಬರೋ ಆಸೆ ಆಗುತ್ತಲ್ಲ ಅಂತವ್ರ. ಎಸ್ ಅಂಥವ್ರೆ. ಅವ್ರು ಮೋಸ್ಟ್ಲಿ ಪ್ಯಾರ್, ಇಶ್ಕ್, ಮೊಹಬ್ಬತ್, ಕಾದಲ್, ಲವ್, ಪ್ರೀತಿ. ಸಾಕ್ ಅಂದರೆ ಅವರೇ ನಮ್ಮ ನಿಜವಾದ ಲವ್ ಅಂತನಾ? 100% ಫಿಕ್ಸು. ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ಬೇಕು. ಏನ್ರೋ, ನನ್ನನ್ನು ಓವರ್ಟೇಕ್ ಮಾಡಿ ನಾನು ಹೇಳಿರೋ ವಿಚಾರನ ಫಾಲೋ ಮಾಡಿರೋ ಆಗಿದೆ. ಪ್ರೀತು, ನೀನು ಹೇಳಿದೆಯಲ್ಲ ಕಣ್ಮುಚ್ಚಿದಾಗ ಬರೋ ಹುಡುಗಿ, ಇದೆಲ್ಲ ನಿಂಗೆ ಯಾರು ಹೇಳಿದ್ದು? ಇದೆಲ್ಲ ವರ್ಕ್ ಆಗುತ್ತಾ? ಸೈಕಾಲಜಿ ಬ್ರೋ, ಪುಸ್ತಕದಲ್ಲಿ ಓದಿದ್ದು, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಕಣ್ಣು ಮುಚ್ಕೊಂಡಾಗ ಏನ್ ಕಾಣಿಸ್ತು, ಯಾರು ಕಾಣಿಸಿದ್ರು? ಏನು ಕಾಣಿಸುತ್ತೆ? ಏನು ಕಾಣಿಸಿಲ್ಲಪ್ಪ. ಡವ್ 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 ದುನಿಯಾ ಕಣೋ, ಡವ್ ಮಾಡ್ಬೇಡ ಬ್ರೋ, ನಿಜ ಹೇಳು ಬ್ರೋ, ಯಾರು ಕಾಣಿಸಿದ್ರು? ಅನುಷ್ಕಾ ಕಾಣಿಸಿದ್ಲಾ?